Good morning, dear student. Today we are required to discuss about the reconstitution of a partnership form under the first part A, retirement of a partner, and part B, death of a partner. We should discuss with the concern with the retirement of a partner. Before that, we should know about the reconstitutions means what. Okay, the reconstitutions means changes in the agreement. Okay, the changes in the agreement because of admission. In the case of admission of a partner or the retirement of a partner, we might be go for changes in the agreement of business. That is called reconstitutions or restructure of the agreement or the deed, partnership deed might be changes. When at the time of admissions, at the time of retirement, the agreement of the partners might be changes. So that is a reason why we can call it as a reconstitutions of a partnership form. Let me know the retirement means what. The retirement is, before going to discuss the retirement, what is the reason behind to get the retirement? Okay, according to the section 32 subsection 1 of the Indian Partnership Act 1932, so then is laid down that the partners can be retired from the firm in any following circumstances. First one, the consent with all the partners. ಅಂದರೆ ಎಲ್ಲರ ಮುಕ್ತ ಸಮ್ಮತಿಯಿಂದ ಒಬ್ಬ ಪಾಲುದಾರ ರಿಟೈರ್ಮೆಂಟ್ ಆಗ್ಬೋದು ಅಂತ. ವೆನ್ ಆಲ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಗಿವ್ ದೇರ್ ಕಾನ್ಸೆಂಟ್ ಅಂತ, ಎಲ್ಲರೂ ಒಪ್ಪಿಗೆ ಮೂಲಕ ಅವರು ರಿಟೈರ್ಮೆಂಟ್ ಆಗ್ಬೋದು ಅಂತ. ಆ್ಯಂಡ್ ಸೆಕೆಂಡ್ ಒನ್, ವೆನ್ ಆಲ್ ದ ರಿಮೈನಿಂಗ್ ಪಾರ್ಟ್ನರ್ಸ್ ಎಂಟರ್ಡ್ ಇನ್ ಟು ದಿ ಎಕ್ಸ್ಪ್ರೆಸ್ ಅಗ್ರಿಮೆಂಟ್ ಇನ್ ದಿ ಕನೆಕ್ಷನ್ಸ್ ಅಂತ. ಅಗ್ರಿಮೆಂಟಲ್ಲಿ ಏನಾದರೂ ಇತ್ತು ಅಂದರೆ ದೆನ್ ವಿ ಶುಡ್ ಗೋಯಿಂಗ್ ಟು ಬಿ ಗೆಟ್ ರಿಟೈರ್ಡ್ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಅಟ್ ವಿಲ್, ಅವನು ಸ್ವ ಇಚ್ಛೆಯಿಂದ ಏನಾದರೂ ಬಿಡ್ತೀವಿ ಅಂದಾಗ ದ ಗಿವಿಂಗ್ ದ ನೋಟಿಸ್ ಟು ದಿ ರಿಟರ್ನಿಂಗ್ ನೋಟಿಸ್ ಟು ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಆ್ಯಂಡ್ ಹಿ ವಿಲ್ ಗೋಯಿಂಗ್ ಟು ಬಿ ಗೆಟ್ ರಿಟೈರ್ಡ್ ಅಂತ. And there may be the certain other reasons for the retirement of a partners from the firm, such as called due to the old age of a partner, ಅಂದರೆ ಹಳೆ ವಯಸ್ಸಾದಾಗ ಅಥವಾ ಇಲ್ನೆಸ್ ಅಂತ ಹೇಳ್ತೀವಿ. ಸೆಕೆಂಡ್ ಒನ್ ರೀಸನ್ ಈಸ್ ಇಲ್ನೆಸ್, ಅಂದರೆ ಅನಾರೋಗ್ಯಕ್ಕೀಡಾದಾಗ. ಆ್ಯಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ವಿತ್ ಅದರ್ ಪಾರ್ಟ್ನರ್ಸ್, ಇನ್ನೊಬ್ಬರು ಪಾಲುದಾರ ಜೊತೆಗೆ ಅವರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟಾದಾಗ. ಓಕೆ, ಆ್ಯಂಡ್ ಅಥವಾ ಸರಿಯಾದ ಹೊಂದಾಣಿಕೆ ಇಲ್ಲದೇ ಇದ್ದಾಗ, ಪರಸ್ಪರ ಹೊಂದಾಣಿಕೆ ಇಲ್ಲದೇ ಇದ್ದಾಗ ದ ರಿಟೈರ್ಮೆಂಟ್ ಅಂತ ತಗೊಳ್ತಾರೆ. ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಬೈ ದಿ ಅದರ್ ಪಾರ್ಟ್ನರ್ಸ್ ಅಂತ ಹೇಳಿ ಇನ್ನೊಬ್ಬರು ಪಾಲುದಾರ ಏನಾದರೂ ಅನ್ಲಾಫುಲ್ ಆ್ಯಕ್ಟಿವಿಟೀಸ್ ಮಾಡಿದಾಗ ದೆನ್ ಖಂಡಿತವಾಗಿ ಪಾರ್ಟ್ನರ್ಶಿಪ್ ಫಾರ್ಮನ್ನು ನಾವು ರಿಟೈರ್ಮೆಂಟನ್ನು ಮಾಡ್ಕೊಳ್ತೀವಿ ಅಂತ. ಅನ್ಲಾಫುಲ್ ಬಿಸ್ನೆಸ್ ಮಾಡಿದಾಗ ದ ಪಾರ್ಟ್ನರ್ಸ್ ಮೈಟ್ ಬಿ ಗೋಯಿಂಗ್ ಟು ಬಿ ಗೆಟ್ ರಿಟೈರ್ಡ್ ಅಂತ ಹೇಳ್ತೀವಿ. ಕಂಟಿನ್ಯೂಸ್ ಲಾಸಸ್ ಇನ್ ದ ಬಿಸ್ನೆಸ್ 3-4 ಇಯರ್ಸ್ನಿಂದ ಕಂಟಿನ್ಯೂಸ್ ಲಾಸಸ್ ಆದರೆ ಅವಾಗಲೂ ರಿಟೈರ್ಮೆಂಟನ್ನು ತೊಗೋಬೋದು. ಆ್ಯಂಡ್ ದೆರ್ ಇಸ್ ಲುನೆಸಿ ಆಫ್ ದಿ ಪಾರ್ಟ್ನರ್ಸ್, ಪಾಲುದಾರರು ಏನಾದರೂ ಮತಿಭ್ರಮಣೆಗೊಳಗಾದಾಗ ನೀವು ರಿಟೈರ್ಮೆಂಟನ್ನು ತೊಗೋಬೋದು. ಇನ್ಸಾಲ್ವೆನ್ಸಿ ಆಫ್ ಎನಿ ಪಾರ್ಟ್ನರ್ಸ್, ದಿವಾಳಿ ಆದಾಗೂ ಸಹ ನಾವು ರಿಟೈರ್ಮೆಂಟನ್ನು ತೊಗೋಬೋದು. ಆ್ಯಂಡ್ ಚೇಂಜಸ್ ಇನ್ ದಿ ರೆಸಿಡೆನ್ಸ್, ಅಂದರೆ ಅವರ ಅಡ್ರೆಸ್ ಚೇಂಜಸ್ ಆದಾಗ, ಇಲ್ಲಿ ಅಮೇರಿಕಾದಲ್ಲಿಂದ ಇಂಡಿಯಾದಲ್ಲಿ ಇರೋರು, ಕರ್ನಾಟಕದಲ್ಲಿರೋರು ದೆಹಲಿಗೆ ಹೋದಾಗ ಅಥವಾ ದೆಹಲಿಯಿಂದ ಏನಾದರೂ ಅಮೆರಿಕಕ್ಕೆ ಹೋದಾಗ, ಇಂಥವೆಲ್ಲ ಇದ್ದಾಗ ಅವರು ರಿಟೈರ್ಮೆಂಟ್ ಆಗ್ತಾರೆ. ವಾಟ್ ಡು ಯು ಮೀನ್ ಬೈ ರಿಟೈರ್ಮೆಂಟ್? ವಾಟ್ ಡು ಯು ಮೀನ್ ಬೈ ರಿಟೈರ್ಮೆಂಟ್ ಅಂತಂದಾಗ, ಅಥವಾ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಅಂತಂದಾಗ, ಸೊ ದ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಈಸ್ ಸೆಟ್ ಟು ಬಿ ಎ ರಿಟೈರ್ಡ್. ಓಕೆ, ಪಾರ್ಟ್ನರ್ ಈಸ್ ಸೆಟ್ ಟು ಬಿ ಎ ರಿಟೈರ್ಡ್ ಫ್ರಮ್ ದಿ ಫರ್ಮ್, ಫ್ರಮ್ ಎ ಫರ್ಮ್ when his relations with the firm as on partner come to an end. ಅವನು ಪಾಲುದಾರರ ರಿಲೇಷನ್ಸು, ಸಂಬಂಧ ಏನಿದೆ ಅದು ಮುಕ್ತಾಯವಾಗುತ್ತೆ ಅಂತ. ವೆನ್ ಹಿಸ್ ರಿಲೇಷನ್ಸ್ ವಿತ್ ದಿ ಫಾರ್ಮ್ ಕಮ್ ಟು ಆ್ಯನ್ ಎಂಡ್ ಆ್ಯಸ್ ಎ ಪಾರ್ಟ್ನರ್, ಕಮ್ ಟು ಆ್ಯನ್ ಎಂಡ್ ಅಂದರೆ ಪಾಲುದಾರನಾಗಿ ಇರುವಂಥ ಸಂಬಂಧ ಅದು ಕೊನೆಗೊಳ್ಳುತ್ತದೆ ಅಂತ ಹೇಳ್ತೀವಿ. ಆವಾಗ ರಿಟೈರ್ಮೆಂಟ್, ಡ್ಯೂ ಟು ದಿ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್, ಅಂದರೆ ರಿಟೈರ್ಮೆಂಟ್ ಆಫ್ ದ ಪಾರ್ಟ್ನರ್ ಆಗಿರೋದ್ರಿಂದ ಅವನ ಸಂಬಂಧ ವ್ಯವಹಾರಕ್ಕೆ ಕೊನೆ ಆಗುತ್ತೆ ಅಂತ ಹೇಳ್ತೀವಿ. ದ ಎಕ್ಸಿಸ್ಟಿಂಗ್ ಪಾರ್ಟ್ನರ್ ಕಮ್ ಟು ಆ್ಯನ್ the relations are existing partnership form
ಎಕ್ಸಿಸ್ಟಿಂಗ್ ಪಾರ್ಟ್ನರ್ಶಿಪ್ ಡೀಡ್ ಕಮ್ ಟು ಆ್ಯನ್ ಎಂಡ್. ಈ ಹಳೆ ಇರುವಂಥ ಪಾರ್ಟ್ನರ್ಶಿಪ್ ಡೀಡು ಅದೂ ಕಮ್ ಟು ಆ್ಯನ್ ಎಂಡ್, ಅದೂ ಕೊನೆಗೊಳ್ಳುತ್ತೆ ಅಂತ ಹೇಳ್ತೀವಿ. ನ್ಯೂ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಗೋಯಿಂಗ್ ಟು ಬಿ ಫಾರ್ಮ್. ದಟ್ ಈಸ್ ಅ ರೀಸನ್ ವೈ ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳೋದು. ನೀವು ಹಳೆ 3 ಜನ ಪಾಲುದಾರರಿದ್ದರು, 3 ಜನದಲ್ಲಿ ಒಬ್ಬನು ಬಿಟ್ಟು ಹೋಗ್ತಾನೆ, ಇನ್ನು ಇಬ್ಬರು ಕ್ಯಾರಿ ಆನ್ ಮಾಡಬೇಕಾಗತ್ತೆ. ಇಬ್ಬರು ಕ್ಯಾರಿ ಆನ್ ಮಾಡಬೇಕಾದ್ರೆ ಪಾರ್ಟ್ನರ್ಶಿಪ್ ಡೀಡನ್ನು ಚೇಂಜ್ ಮಾಡಬೇಕಾಗತ್ತೆ. ಪಾರ್ಟ್ನರ್ಶಿಪ್ ಡೀಡನ್ನು ಚೇಂಜ್ ಮಾಡೋದರಿಂದ ನಾವು ರೀಕಾನ್ಸ್ಟಿಟ್ಯೂಷನ್ ಆಫ್ ಎ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಹೇಳುವಂಥದ್ದು. ಓಕೆ, ದಟ್ ಈಸ್ ಎ ಫಾರ್ಮ್ ಅಂತ ಹೇಳ್ತೀವಿ. ಇಟ್ಸ್ ಎ ಕಮ್ ಟು ಆ್ಯನ್ ಎಂಡ್. ನ್ಯೂ ಪಾರ್ಟ್ನರ್ಶಿಪ್ ಡೀಡ್ ಈಸ್ ಟು ಬಿ ಫಾರ್ಮ್ಡ್ ಅಂತ ಹೇಳ್ತೀವಿ. ವೆನ್ ರಿಮೈನಿಂಗ್ ಪಾರ್ಟ್ನರ್ಸ್ ಕಂಟಿನ್ಯೂ ದರ್ ಬಿಸ್ನೆಸ್ ಆನ್ ದ ಸೇಮ್ ನೇಮ್ ಆ್ಯಂಡ್ ಸ್ಟೈಲ್ ಆ್ಯಂಡ್ ಚೇಂಜಸ್ ಇನ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಷ್ಟೇ. ಓಕೆ, ಆ್ಯಂಡ್ ವೆನ್ in ratios in connection with the retirement of a partners. Ratio in connection with the retirement of a partners ಬಂದಾಗ there are the two main ratios. One is a gain ratio and new profit sharing ratios. The gain ratios ಅನ್ನು ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು, new profit sharing ratio ಅನ್ನು ಯಾಕೆ ಕ್ಯಾಲ್ಕುಲೇಟ್. Before that we should going to be know about there is the various ಟ್ರೀಟ್ಮೆಂಟ್ಸ್ ಅಥವಾ ಟ್ರೀಟ್ಮೆಂಟ್ಸ್ ಆಫ್ ಅಕೌಂಟ್ಸ್ ಅಂತ ಬಂದಾಗ ಅದನ್ನು ನಾನು ಹೇಳ್ತೀನಿ. ದ ವೇರಿಯಸ್ ರೇಷಿಯೋ ವಿಚ್ ಆರ್ ಕನೆಕ್ಟೆಡ್ ವಿತ್ ದಿ ಪಾರ್ಟ್ನರ್ಶಿಪ್ ಫಾರ್ಮ್ ಅಂದಾಗ ಸಿ ದಟ್ ಅಲ್ಲಿ ಪಾಲುಗಾರಿಕೆ ಸಂಸ್ಥೆಯಲ್ಲಿ ಫಸ್ಟು ಅಡ್ಮಿಷನ್ಸ್ ಆದಾಗ ಹೇಗಿರುತ್ತೆ ಆ್ಯಂಡ್ ರಿಟೈರ್ಮೆಂಟ್ ಆದಾಗ ಹೇಗಿರುತ್ತೆ. ಅಡ್ಮಿಷನ್ಸ್ ಆದಾಗ ದೇರ್ ಆರ್ ದಿ 2 ಪರ್ಸನ್ಸ್ ಇರ್ತಾರೆ, ಎ ಆ್ಯಂಡ್ ಬಿ. ಓಲ್ಡ್ ಫಾರ್ಮಲ್ಲಿ ಇಲ್ಲಿ ಓಲ್ಡ್ ಫಾರ್ಮಲ್ಲಿ ಎಷ್ಟು ಜನ ಇರ್ತಾರೆ, ಎ ಬಿ ಆ್ಯಂಡ್ ಸಿ, ಎ ಬಿ ಆ್ಯಂಡ್ ಸಿ. ಅವಾಗ ಇಲ್ಲಿ ಒಬ್ಬರನ್ನ ತಗೊಳ್ತೀವಿ. ಆಮೇಲೆ ಆಫ್ಟರ್ ಅಡ್ಮಿಷನ್ಸು ಯಾಕೆ ಚೇಂಜ್ ಮಾಡ್ತೀವಿ ಅಂದರೆ ಇಲ್ಲಿ ಎ ಬಿ ಆ್ಯಂಡ್ ಸಿ ಆಗ್ತಾರೆ. ಇಲ್ಲಿ ಅಡ್ಮಿಷನ್ಸ್ ಆದಮೇಲೆ ಬಿಫೋರ್ ಅಡ್ಮಿಷನ್ಸ್ ಆ ರೀತಿ ಇರುತ್ತೆ, ಎ ಬಿ ಆ್ಯಂಡ್ ಸಿ. ಇಲ್ಲಿ ಆಫ್ಟರ್ ರಿಟೈರ್ಮೆಂಟ್ ಎ ಆ್ಯಂಡ್ ಬಿ ಅಂದರೆ ಗೇನ್ ರೇಷಿಯೋ ಯಾಕೆ ಕ್ಯಾಲ್ಕುಲೇಟ್ ಮಾಡಬೇಕು. ಇಲ್ಲಿ ನೋಡಿ ಬೆನಿಫಿಟ್ ರೇಷಿಯೋ ಯಾಕೆ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ಸ್ಯಾಕ್ರಿಫೈಸ್ ದೇರ್ ಪಾರ್ಟ್ ಆಫ್ ಶೇರ್ಸ್ ಟು ದಿ new partners, and ಇಲ್ಲಿ gain some ratio from the old retiring partners. ಆ ರೀತಿ ಕನೆಕ್ಷನ್ಸ್ ಇರೋದ್ರಿಂದ we should going to be discuss here sacrifice ಮಾಡೋದು, and at the time of admissions we sacrifice the ratios, and at the time of retirement we gain the gain ratio is going to be calculated ಅಂತ ಹೇಳ್ತೀವಿ. So then what is the meaning of the gain ratios? The gain ratio is a ratio ಆರ್ ದ ಬೆನಿಫಿಟ್ ರೇಷಿಯೋ ಅಂತಲೂ ಹೇಳ್ತೀವಿ. ಇದನ್ನು ಗೇನ್ ರೇಷಿಯೋ ಅಂತ ಹೇಳ್ತೀವಿ ಅಥವಾ ಬೆನಿಫಿಟ್ ರೇಷಿಯೋ ಈಸ್ ಅ ರೇಷಿಯೋ ಇನ್ ವಿಚ್ ಈಸ್ ಅ ರೇಷಿಯೋ ದ ರಿಮೈನಿಂಗ್ ಪಾರ್ಟ್ನರ್ ಇಲ್ಲಿದೆ ನೋಡಿ. ದ ಗೇನ್ ರೇಷಿಯೋ ಈಸ್ ಅ ರೇಷಿಯೋ ಈಸ್ ದ ರೇಷಿಯೋ ಇನ್ ವಿಚ್ ದ ರಿಮೈನಿಂಗ್ ಪಾರ್ಟ್ನರ್ ಗೇನ್ ಆರ್ ಅಕ್ವೈರ್ಡ್ ದ ಶೇರ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಆನ್ ಹಿಸ್ ರಿಟೈರ್ಮೆಂಟ್. ಶೇರ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಆನ್ ಹಿಸ್ ರಿಟೈರ್ಮೆಂಟ್ ಅಂತ ಹೇಳ್ತೀವಿ. ರಿಟೈರ್ಮೆಂಟ್ ಆದಾಗ ಗೇನ್ ಮಾಡ್ಕೊಳ್ತೀವಿ ನೋಡಿ. ಇಟ್ ಈಸ್ ಅ ರೇಷಿಯೋ ಇನ್ ವಿಚ್ ದ ರಿಮೈನಿಂಗ್ ಪಾರ್ಟ್ನರ್ ರಿಮೈನಿಂಗ್ ಪಾರ್ಟ್ನರ್ಸ್ ಗೇನ್ ಮಾಡ್ಕೊಳ್ತಾರೆ. ಗೇನ್ ಆರ್ ಅಕ್ವೈರ್ಡ್ ಫ್ರಮ್ ದ ರಿಟೈರಿಂಗ್ ಪಾರ್ಟ್ನರ್, ಅಕ್ವೈರ್ಡ್ ದ ಶೇರ್ ಆಫ್ ರಿಟೈರಿಂಗ್ ಪಾರ್ಟ್ನರ್ ಆನ್ ಹಿಸ್ ರಿಟೈರ್ಮೆಂಟ್. ಅವನು ರಿಟೈರ್ಮೆಂಟ್ ಆದಾಗ ಇದನ್ನು ತಗೊಳ್ತಾರೆ ಅಂತ. ಇಟ್ ಈಸ್ ಅ ರೇಷಿಯೋ ವಿಚ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ ಟೇಕನ್ ಓವರ್ ಬೈ ದಿ ಬೆನಿಫಿಟೆಡ್ ಟು ದಿ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್. ಅಂದರೆ ರಿಟೈರಿಂಗ್ ಪಾರ್ಟ್ನರ್ ಶೇರನ್ನು ಬೆನಿಫಿಟ್ ಮಾಡ್ಕೊಳ್ತಾರೆ, ಗೇನ್ ಮಾಡ್ಕೊಳ್ತಾರೆ ಯಾರು, ರಿಮೈನಿಂಗ್ ಪಾರ್ಟ್ನರ್ಸ್ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ದ ಪರ್ಪಸ್ ಆಫ್ ಕ್ಯಾಲ್ಕುಲೇಟಿಂಗ್ ಗೇನ್ ರೇಷಿಯೋ ಇಸ್ ಟು ಶೇರ್ ದಿ ಗುಡ್ ವಿಲ್ and many more. Okay, so let me know what is the differences between gain ratio and sacrifice ratios. Sacrifice ratio is going to be calculated time anta bandaga, time rate ಅಲ್ಲಿ ಬಂದಾಗ the basis and sacrifice ratio meaning and gain ratio ಅಂತ 3 differences ಮಾಡ್ಕೊಳ್ತೀವಿ. The time ಅಂತ ಬಂದಾಗ the sacrifice ratio is to be calculated the time on the basis of time. The sacrifice ratio is calculated at the time of admission of a partner. ಅಡ್ಮಿಷನ್ ಆಫ್ ಎ ಪಾರ್ಟ್ನರ್ ಇದ್ದಾಗ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಆ್ಯಂಡ್ ಗೇನ್ ರೇಷಿಯೋ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್ ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಸ್. ಅಟ್ ದ ಟೈಮ್ ಆಫ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ದ ಮೇನ್ ಮೀನಿಂಗ್ ಆಫ್ ದಿಸ್, what do you mean by the sacrifice ratio, what do you mean by the gain ratio? And meaning of sacrifice ratio, it refers to the ratio in which old partner sacrifice the part of their share of profit to the new partner on his admissions. Old partner sacrifice their part of shares to the new partner on his admission, and this is an gain ratio. It is refers to the ratio in which the remaining partners gain the share of retiring partners on his retirement. Remaining partners gain, ಇತರೆ ಪಾಲುದಾರರು ಗೇನ್ ಮಾಡ್ಕೊಳ್ತಾರೆ ಯಾರಿಂದ,
ರಿಟೈರಿಂಗ್ ಪಾರ್ಟ್ನರ್ಸ್ಲಿಂದ. ಇಲ್ಲೇನು ಮಾಡ್ತಾರೆ, ಓಲ್ಡ್ ಪಾರ್ಟ್ನರ್ ಸ್ಯಾಕ್ರಿಫೈಸ್ ಮಾಡ್ತಾರೆ. ಯಾರಿಗೆ? ನ್ಯೂ ಪಾರ್ಟ್ನರ್ಸಿಗೆ ಅಂತ. ಇವರು ಸ್ಯಾಕ್ರಿಫೈಸ್ ತ್ಯಾಗ ಮಾಡ್ತಾರೆ, ಇವರು ತಗೊಳ್ತಾರೆ. ಯಾರಿಂದ? ರಿಟೈರಿಂಗ್ ಪಾರ್ಟ್ನರ್ಲಿಂದ. ಇವರು ಓಲ್ಡ್ ಪಾರ್ಟ್ನರ್ಸು ನ್ಯೂ ಪಾರ್ಟ್ನರಿಗೆ ಸ್ಯಾಕ್ರಿಫೈಸ್ ಮಾಡ್ತಾರೆ. ಇಲ್ಲಿ ರಿಮೈನಿಂಗ್ ಪಾರ್ಟ್ನರ್ಸು ರಿಟೈರ್ಮೆಂಟ್ ಪಾರ್ಟ್ನರ್ಲಿಂದ ತಗೊಳ್ತಾರೆ. ಅದನ್ನು ಗೇನ್ ರೇಷಿಯೋ ಅಂತ ಹೇಳ್ತೀವಿ. ಓಕೆ, ದೆನ್ ಅಬ್ಜೆಕ್ಟಿವ್ ಈಸ್ ಟು ಬಿ ಶೇರ್ ದಿ ಗುಡ್ ವಿಲ್ ಅಂತ ಹೇಳ್ತೀವಿ. ಶೇರ್ ಆಫ್ ಗುಡ್ ವಿಲ್ ಏನು ಅಬ್ಜೆಕ್ಟಿವ್ಸ್ ಇದೆ? The share of goodwill bought in cash by the new partners is divided between the old partners in their sacrifice ratio. Old partners ಅಲ್ಲಿ sacrifice ratio, ಅವನು ಶೇರ್ ಆಫ್ ಪ್ರಾಫಿಟ್ ಕ್ಯಾಶ್ ಇಂದ ತರ್ತಾನೆ ನ್ಯೂ ಪಾರ್ಟ್ನರ್ಸು, ಅದನ್ನು ಡಿವೈಡ್ ಮಾಡಿ ಓಲ್ಡ್ ಪಾರ್ಟ್ನರ್ಸಿಗೆ ಹಂಚ್ಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ. ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ರೇಷಿಯೋವನ್ನು ಮಾಡ್ತೀವಿ ಅಂತ. ದೆನ್ ದ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಈಸ್ ಪೇಡ್ ಬೈ ದಿ ರಿಟೈರಿಂಗ್ ಪಾರ್ಟ್ನರ್ಸ್ is paid by the remaining partners on their gain ratios. ಅಂದರೆ ಶೇರ್ ಆಫ್ ಗುಡ್ ವಿಲ್ ಇಸ್ ಟು, ಇಲ್ಲಿನೂ ಅಷ್ಟೇ ಗುಡ್ ವಿಲ್ ಶೇರಿಂಗ್. ದ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ರಿಮೈನಿಂಗ್ ಪಾರ್ಟ್ನರ್ಸ್ ಈಸ್ ಪೇಡ್ ಬೈ ದಿ ಶೇರ್ ಆಫ್ ಗುಡ್ ವಿಲ್ ಆಫ್ ದಿ ರಿಟೈರಿಂಗ್ ಪಾರ್ಟ್ನರ್ ಈಸ್ ಪೇಡ್ ಬೈ ದಿ ರಿಮೈನಿಂಗ್ ಪಾರ್ಟ್ನರ್. Then we should going to take calculate the gain ratios ಅಂತ ಹೇಳ್ತೀವಿ. ದೆನ್ ಕ್ಯಾಲ್ಕುಲೇಷನ್ಸ್ ಅಂತ ಹೇಳಿದಾಗ, ಕ್ಯಾಲ್ಕುಲೇಷನ್ಸ್ ಅಂತ ಬಂದಾಗ ಇದು ತುಂಬ ಇಂಪಾರ್ಟೆಂಟು. ಸ್ಯಾಕ್ರಿಫೈಸ್ ಶೇರ್ ಇಸ್ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್, ಆ್ಯಂಡ್ ಶೇರ್ ಗೇನ್ಡ್ ಇಸ್ ಈಕ್ವಲ್ ಟು ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್, ಜಸ್ಟ್ ಅಪೋಸಿಟ್. ಅದಕ್ಕೆ ಇದನ್ನು ಪಾಪ್ಯುಲರ್ಲಿ ಆನ್ ಅಂತ ಹೇಳ್ತೀವಿ, ಇದನ್ನು ನೋ ಅಂತ ಹೇಳ್ತೀವಿ. ಆನ್ ಅಂದರೆ ಏನು ಗೊತ್ತಾ? ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಹೇಳ್ತೀವಿ. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಇದನ್ನು ನೋ ಅಂದರೆ ಏನು ಗೊತ್ತಾ? ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತಲೂ ಹೇಳ್ತೀವಿ. ನ್ಯೂ ಶೇರ್ ಮೈನಸ್ ಓಲ್ಡ್ ಶೇರ್ ಅಂತಲೂ ಹೇಳ್ತೀವಿ. ಓಕೆ, ಸೊ ಈ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ, ಈ ರೀತಿ ನಿಮಗೆ ಪಾಯಿಂಟ್ಔಟ್ ಮಾಡಿದಾಗ ನಿಮಗೆ ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಮಾಡೋದು. ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ? ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋ. ಆ್ಯಂಡ್ ಇದನ್ನು ನ್ಯೂ ರೇಷಿಯೋ ಮೈನಸ್ ಓಲ್ಡ್. ಇದು 1 ಮಾರ್ಕ್ಸ್ ಬರೆದ್ರೂ, ಇದಕ್ಕೆ ನಿಮಗೆ 2 ಮಾರ್ಕ್ಸ್ ಕ್ವಶನ್ ಯಾವುದೇ ಕಾರಣಕ್ಕೂ ಕೇಳಿದ್ರು ನೀವು ಇದನ್ನು ಬರೆದ್ರೂ ಒಂದೊಂದು ಮಾರ್ಕ್ಸ್ ಸಿಗುತ್ತೆ. ಆ ಕಾರಣಕ್ಕಾಗಿ ತುಂಬಾ ಇಂಪಾರ್ಟೆಂಟಾಗಿ ನೋಡ್ಕೊಳ್ಳಿ ಅಂತ. ಎಫೆಕ್ಟ್ ಏನಾಗುತ್ತೆ, ಇದರದ್ದು ಎಫೆಕ್ಟ್ ಏನಾಗುತ್ತೆ ಅಂದರೆ, ಎಫೆಕ್ಟ್ಸ್ ಇದು ಡಿಕ್ರೀಸ್ ಇನ್ ದ ಡಿಕ್ರೀಸ್ ಇಟ್ ಈಸ್ ಇನ್ ದ ರೇಷಿಯೋ ಇನ್ ವಿಚ್ ದ ಡಿಕ್ರೀಸ್ ದ ಓಲ್ಡ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್. ಇಲ್ಲಿ ಡಿಕ್ರೀಸ್ ದ ಓಲ್ಡ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್, ಇಲ್ಲಿ ಡಿಕ್ರೀಸ್ ಆಗುತ್ತೆ. ಡಿಕ್ರೀಸ್ ಇನ್ ದಿ ಓಲ್ಡ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್ ಬಿಕಾಸ್ ಇಟ್ ಈಸ್ ಎ ಸ್ಯಾಕ್ರಿಫೈಸ್ ರೇಷಿಯೋ, ಶೇರ್ ಆಫ್ ಪ್ರಾಫಿಟ್ ಅಂತ ಹೇಳ್ತೀವಿ. ಇಲ್ಲೇನು ಮಾಡ್ತದೆ? ಇನ್ಕ್ರೀಸ್ ಇನ್ ವಿಚ್ ಇನ್ಕ್ರೀಸ್ ದ ರಿಮೈನಿಂಗ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್. ಇಲ್ಲಿ ಇನ್ಕ್ರೀಸ್ ಆಗುತ್ತೆ. ಇನ್ಕ್ರೀಸ್ ದ ರಿಮೈನಿಂಗ್ ಪಾರ್ಟ್ನರ್, ಓಕೆ, ರಿಮೈನಿಂಗ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್, ರಿಮೈನಿಂಗ್ ಪಾರ್ಟ್ನರ್ ಶೇರ್ ಆಫ್ ಪ್ರಾಫಿಟ್. This is the difference between the gain ratio and gain ratio and the sacrifice ratios. Let me know when it is going to be calculate the sacrifice ratio and the gain ratio. ಯಾವ ಸಂದರ್ಭದಲ್ಲಿ, what are the cases of calculation of gain ratio and sacrifice ratio ಅಂತ ಹೇಳ್ತೀವಿ. ಕೇಸಸ್ ಅಂತ ಬಂದಾಗ ಇಲ್ಲಿ there are the 3 cases we would like to discuss where in the case of gain ratios. ಓಕೆ, ಗೇನ್ ರೇಷಿಯೋನಲ್ಲಿ 3 ಕೇಸಸ್ ಅಂತ ನಾವು ತಗೊಳ್ತೀವಿ, ಆ್ಯಂಡ್ ಸ್ಯಾಕ್ರಿಫೈಸ್ ರೇಷಿಯೋನಲ್ಲೂ ಸಹ 3 ಕೇಸಸ್ ಇರ್ತವೆ ಅಂತ. ಸೊ ಗೇನ್ ರೇಷಿಯೋನಲ್ಲಿ 3 ಕೇಸಸ್ಸು, ಆ್ಯಂಡ್ ದೆರ್ ಆರ್ ದಿ 2 ರೇಷಿಯೋಸ್. ನಾನು ಆಗಲೇ ಹೇಳಿದ್ದೀನಿ, ಗೇನ್ ರೇಷಿಯೋ ಆ್ಯಂಡ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈಗ ಗೇನ್ ರೇಷಿಯೋನಲ್ಲಿ ಎಷ್ಟು ಕೇಸಸ್ ಇದ್ದಾವೆ? ದೆರ್ ಆರ್ ದಿ 3 ಡಿಫ್ರೆಂಟ್ ಕೇಸಸ್ ಫಾರ್ ಕ್ಯಾಲ್ಕುಲೇಷನ್ ಆಫ್ ಗೇನ್ ರೇಷಿಯೋ. 3 ಡಿಫ್ರೆಂಟ್ ಕೇಸಸ್ ಅಂತ ಹೇಳ್ತೀವಿ. ದೆರ್ ಆರ್ ದಿ 3 ಡಿಫ್ರೆಂಟ್ ಕೇಸಸ್. Different cases for calculations, for a calculation of gain ratio. First one, when old ratio and gain ratio is given, when old ratio and gain ratio ಇಲ್ಲೇ ಕೊಟ್ಟಿರ್ತಾರೆ, gain ratio is given. ನೋ ನೀಡ್ ಟು ಬಿ ಕ್ಯಾಲ್ಕುಲೇಟ್ ಅಗೇನ್ ದ ಗೇನ್ ರೇಷಿಯೋ. ಗೇನ್ ರೇಷಿಯೋ ಇಲ್ಲೇ ಕೊಟ್ಟಿರ್ತಾರಲ್ಲ, ಇನ್ನು ನಾವು ಕ್ಯಾಲ್ಕುಲೇಷನ್ ಮಾಡೋದು ಬೇಕಾಗಿಲ್ಲ ಇಲ್ಲಿ ಅಂತ. ಓಕೆ, ಗೇನ್ ರೇಷಿಯೋ ಅವರೇ ಕೊಟ್ಟಿರ್ತಾರೆ. ಪ್ರಾಬ್ಲಮ್ ಇಟ್ ಸೆಲ್ಫ್ ಓನ್ಲಿ ದೇ ಹ್ಯಾವ್ ಗಿವನ್. ಓಕೆ, ಪ್ರಾಬ್ಲಮ್ ಇಟ್ ಸೆಲ್ಫ್ ಓನ್ಲಿ ದ ಆನ್ಸರ್ಸ್. ಓಕೆ, ಸ್ಟೇಟ್ಮೆಂಟ್ ಇಟ್ ಸೆಲ್ಫ್ ಓನ್ಲಿ ದ ಆನ್ಸರ್. ಸೊ ದೆನ್ ವಿ ನೋ ನೀಡ್ ಟು ಬಿ ಕ್ಯಾಲ್ಕುಲೇಟ್ ಅಗೇನ್ ದ ಗೇನ್ ರೇಷಿಯೋಸ್. ಇಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಕಾಗಿಲ್ಲ. ಆ್ಯಂಡ್ ಸೆಕೆಂಡ್, ವೆನ್ ಓನ್ಲಿ old ratio is given, it is also the same, itself only, statement itself only the ratio is given, no need to be calculate what
ದ ಗೇನ್ ರೇಷಿಯೋಸ್. ಅಗೇನ್ ಬೆನಿಫಿಟ್ ರೇಷಿಯೋ ಅಥವಾ ಗೇನ್ ರೇಷಿಯೋ ಈಸ್ ಕ್ಯಾಲ್ಕುಲೇಟ್ ಮಾಡೋದು ಅವಶ್ಯಕತೆ ಇರೋಲ್ಲ. ಇದರಲ್ಲಿ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನಿಗೆ ಕೇಳ್ತಾರೆ ಇದನ್ನು. ಸರಿ, 1 ಮಾರ್ಕ್ಸ್ ಕ್ವಶನಿಗೆ ಇದನ್ನು ಕೇಳುವಂಥ ಚಾನ್ಸಸ್ ಇರುತ್ತೆ ಅಂತ. ಓಕೆ, ಆ್ಯಂಡ್ ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋಸ್ ಆರ್ ಗಿವನ್. ಈಗ ನಾವು ಮಾಡ್ಕೋಬೇಕಾಗತ್ತೆ ವೆನ್ ಓಲ್ಡ್ ರೇಷಿಯೋ ಆ್ಯಂಡ್ ನ್ಯೂ ರೇಷಿಯೋಸ್ ಆರ್ ಗಿವನ್. ಈಗ ಕೊಟ್ಟಾಗ ನಾವು ನ್ಯೂ ರೇಷಿಯೋಸ್ ಕೊಟ್ಟಾಗ ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕಾಗತ್ತೆ. ನ್ಯೂ ರೇಷಿಯೋಸ್ ಆರ್ ಗಿವನ್. ಈಗ ಇದ್ರ ಮೇಲೆ ಪ್ರಾಬ್ಲಮ್ಸನ್ನು ನಾವು ಮಾಡಬೇಕಾಗತ್ತೆ. ಇದನ್ನು ನಾನು ನಾಳೆ ಎಲ್ಲ ಪ್ರಾಬ್ಲಮ್ಸನ್ನು ಇದ್ರ ಮೇಲೆ ಇರುವಂಥ ಪ್ರಾಬ್ಲಮ್ಸನ್ನು ನಾವು ಡಿಸ್ಕಸ್ ಮಾಡೋಣ ಅಂತೆ. ಓಕೆ, ಸೊ ಬಿಫೋರ್ ಗೋಯಿಂಗ್ ಟು ಡೂ ದಿ ಪ್ರಾಬ್ಲಮ್ ಆನ್ ದಿಸ್ ರೇಷಿಯೋಸ್, ಕನೆಕ್ಷನ್ಸ್ ಆ್ಯಂಡ್ ಆಲ್, then what are the various statements is to be calculated, ಅಥವಾ ದ ಮೀನಿಂಗ್ ಆಫ್ ನಾವಾಗಲೇ ನೋಡಿದ್ದೀವಿ and circumstances under which we should going to be a persons might be going to be get retired ಅಂತ ಹೇಳ್ತೀವಿ. How to settle the partners capital account ಅಂತ ಬಂದಾಗ, first we should going to be settle the partners account ascertainment that is due, ಅಥವಾ ವಿ ಶುಡ್ ಗೋಯಿಂಗ್ ಟು ಬಿ ಪ್ರಿಪೇರ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಹೇಳ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ ಫಸ್ಟು ಸೆಟಲ್ಮೆಂಟ್ ಮಾಡಬೇಕಾದ್ರೆ. ಫಸ್ಟು ಅಸರ್ಟೈನ್ಮೆಂಟ್ ಆಫ್ ದಿ ಅಮೌಂಟ್ ಆರ್ ದ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಅಮೌಂಟ್ ಡ್ಯೂ ಟು ದಿ ರಿಟೈರಿಂಗ್ ಪಾರ್ಟ್ನರ್ಸ್ ಆರ್ ದ ಡೆತ್ ಪಾರ್ಟ್ನರ್ಸ್ ಆರ್ ಹಿಸ್ ಲೀಗಲ್ ರಿಪ್ರೆಸೆಂಟೇಟಿವ್ಗೆ ಏನು ಕೊಡಬೇಕು ನಾವು ಅಂತ ರಿಟೈರ್ಮೆಂಟ್ ಆದಮೇಲೆ ಅಂತ. ಓಕೆ, ಆ್ಯಂಡ್ ಅಲ್ಲಿ ಅವನು ಏನೇನು ಸಿಗಬೇಕು ಅವನಿಗೆ ಕೊಡಬೇಕಾಗತ್ತೆ. ಇಲ್ಲಿ ನಾವು ಫಸ್ಟು ನಾವೇನು ಮಾಡ್ಕೋಬೇಕು ಅಂತಂದರೆ ಇದರಲ್ಲಿ ದರ್ ಇಸ್ ಎ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ ಮಾಡ್ಕೋಬೇಕು. ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾಡಿದಾಗ ಅಸೆಟ್ಸ್ ಆರ್ ರಿವ್ಯಾಲ್ಯೂಡ್ ಆ್ಯಂಡ್ ಲಯಬಿಲಿಟೀಸ್ ಆರ್ ರಿವ್ಯಾಲ್ಯೂಡ್. ಅದರಲ್ಲಿ ಏನಾದರೂ ಪ್ರಾಫಿಟ್ ಇತ್ತು ಅಂದರೆ ಪ್ರಾಫಿಟನ್ನು ನಾವು ಫಸ್ಟು ಯಾರಿಗೆ ರಿಟೈರಿಂಗ್ ಪಾರ್ಟ್ನರಿಗೆ ಆಗಿರ್ಬೋದು, ಡೆತ್ ಆಫ್ ದಿ ಪಾರ್ಟ್ನರಿಗೆ ಆಗಿರ್ಬೋದು ನಾವು ಕೊಡಬೇಕಾಗತ್ತೆ. ಸೆಕೆಂಡ್ ಒನ್ ದರ್ ಇಸ್ ಎ ಕ್ಯಾಪಿಟಲ್ ಅಕೌಂಟ್. Capital account, we should going to be preparing capital account in the various circumstances under which there is a fixed method and a fluctuation method. Fixed method ಅಂದಾಗ ಕ್ಯಾಪಿಟಲ್ ಅಕೌಂಟನ್ನು ನಾವು ಮಾಡ್ಕೋತೀವಿ. ಫ್ಲಕ್ಚುಯೇಷನ್ ಮೆಥಡ್ ಅಂದಾಗ ಕರೆಂಟ್ ಅಕೌಂಟ್ ಆ್ಯಂಡ್ ಕ್ಯಾಪಿಟಲ್ ಅಕೌಂಟ್ ವಿತ್ ಆಲ್ ದ ಅಡ್ಜಸ್ಟ್ಮೆಂಟ್ಸ್ ಅಂತ ನಾವು ತೊಗೊಳ್ತೀವಿ ಅಂತ. ಇನ್ನೇನು ಮಾಡ್ತೀವಿ, ಅವನದು ಶೇರ್ ಆಫ್ ಗುಡ್ ವಿಲ್ ಎಷ್ಟಿದೆ ಅವನಿಗೆ ಕೊಡಬೇಕು ರಿಟೈರ್ಮೆಂಟ್ ಪಾರ್ಟ್ನರಿಗೆ. ಅವ್ನು ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಎಷ್ಟಿದೆ ಅದನ್ನು ಕೊಡಬೇಕು. ಲಾಸ್ ಇದ್ದರೆ ಲಾಸ್ ತೋರಿಸ್ಬೇಕು. ಅವ್ನ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟಿದೆ ಅಷ್ಟನ್ನು ನಾವು ಅವರಿಗೆ ಸೆಟಲ್ಮೆಂಟ್ ಮಾಡಬೇಕು. ಸೆಟಲ್ಮೆಂಟ್ ಆಫ್ ದಿ ಅಕೌಂಟ್. ಓಕೆ, ಇವೆಲ್ಲ ಮಾಡ್ಕೋಬೇಕು. ಆ್ಯಂಡ್ ದೆನ್ ಅಕ್ಯುಮುಲೇಟೆಡ್ ಪ್ರಾಫಿಟನ್ನು ಅವನೇನಾದರೂ ಕೊಟ್ಟಿದ್ರೆ ಅಕ್ಯುಮುಲೇಟೆಡ್ ಪ್ರಾಫಿಟನ್ನು ಅವರಿಗೆ ಕೊಡಬೇಕಾಗತ್ತೆ. ಓಕೆ, ಫಸ್ಟು ಅಕ್ಯುಮುಲೇಟೆಡ್ ಪ್ರಾಫಿಟು, ಶೇರ್ ಆಫ್ ಗುಡ್ ವಿಲ್ ಥರ್ಡ್ ಒನ್, ಫಸ್ಟ್ ಒನ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನು ಪ್ರಾಫಿಟ್ ಆರ್ ಲಾಸ್ ಕೊಡಬೇಕು. ಆ್ಯಂಡ್ ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಪ್ರಿಪೇರ್ ಮಾಡೋದ್ರ ಮೂಲಕ ಅಲ್ಲಿ ಬರುವಂಥ ಅಮೌಂಟ್ಸನ್ನು ಅವ್ರಿಗೆ ಕೊಡಬೇಕು. ಶೇರ್ ಆಫ್ ಗುಡ್ ವಿಲ್ ಎಷ್ಟಿದೆ ಅದನ್ನು ಕೊಡಬೇಕು. ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಾಪರೇಷನ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆ್ಯಂಡ್ ಲಾಸನ್ನು ಮಾಡಿಕೊಂಡು ಅದೇನೇನಂತೀವಿ ಅಕ್ಯುಮುಲೇಟೆಡ್ ಪ್ರಾಫಿಟ್ ಆರ್ ಲಾಸ್ ಆರ್ ರಿಸರ್ವ್ ಫಂಡ್. ರಿಸರ್ವ್ ಫಂಡ್ ಆಲ್ಸೋ ಗೋಯಿಂಗ್ ಟು ಬಿ ಡಿಸ್ಟ್ರಿಬ್ಯೂಟೆಡ್ ಟು ದೆಮ್. ಆ್ಯಂಡ್ ಶೇರಿಂಗ್ ದಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನಿದೆ ಅಲ್ಲ ಅದನ್ನು ನಾವು ಶೇರ್ ಮಾಡ್ಕೊಳ್ತೀವಿ ಅಂತ ಹೇಳ್ತೀವಿ. ಆ್ಯಂಡ್ ಶೇರ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್, ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇತ್ತು ಅಂದರೆ, ಸ್ಯಾಲರಿ ಇತ್ತು ಅಂದರೆ, ಅವನು ಏನೇನು ರೆಮ್ಯುನರೇಷನ್ ಕೊಡಬೇಕಾಗಿತ್ತು, ಕಮಿಷನ್ ಕೊಡಬೇಕಾಗಿತ್ತು ಅಂದರೆ ಎಲ್ಲವೂ ಕೊಡಬೇಕು. ಆ್ಯಂಡ್ ದ ವೇರಿಯಸ್ ಅಕೌಂಟ್ ಟ್ರೀಟ್ಮೆಂಟ್ ವೆನ್ ದ ಪಾರ್ಟ್ನರ್ಸ್ ಇಸ್ ಗೆಟ್ ರಿಟೈರ್ಡ್. ಒಂದು ರಿಟೈರ್ಮೆಂಟ್ ಆಫ್ ದಿ ಪಾರ್ಟ್ನರ್ಸ್ ಬಂದಾಗ ನಾವು ವೇರಿಯಸ್ ಅಕೌಂಟ್ಸ್ ಆರ್ ಗೋಯಿಂಗ್ ಟು ಬಿ ಪ್ರಿಪೇರ್ಡ್ ಹಿಯರ್. ದ ಟ್ರೀಟ್ಮೆಂಟ್ ಆಫ್ ಗುಡ್ ವಿಲ್ ಆಗಿರ್ಬೋದು, ಅಥವಾ ರೇಷಿಯೋಸ್ ಕ್ಯಾಲ್ಕುಲೇಷನ್ಸ್ ಆಗಿರ್ಬೋದು, ಅಥವಾ ರಿವ್ಯಾಲ್ಯೂಷನ್ಸ್ ಮಾಡೋದಾಗಿರ್ಬೋದು. ಫಸ್ಟು ನಾವು ರೇಷಿಯೋಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ, ಗೇನ್ ರೇಷಿಯೋ ಆ್ಯಂಡ್ ಬೆನಿಫಿಟ್ ರೇಷಿಯೋ. ಆ್ಯಂಡ್ ಸೆಕೆಂಡ್ ಒನ್ ಗುಡ್ ವಿಲ್ ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೊಳ್ತೀವಿ. ಗುಡ್ ವಿಲ್ ಕ್ಯಾಲ್ಕುಲೇಷನ್ಸು ದರ್ ಇಸ್ ವೆರಿ ಇಂಪಾರ್ಟೆಂಟ್. ಗೇನ್ ರೇಷಿಯೋ ಫಸ್ಟು ಸ್ಯಾಕ್ರಿಫೈಸ್ ರೇಷಿಯೋ ಅಥವಾ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಥವಾ ಗೇನ್ ರೇಷಿಯೋ. ಸೆಕೆಂಡ್ ಗುಡ್ ವಿಲ್ ಟ್ರೀಟ್ಮೆಂಟನ್ನು ಮಾಡ್ಕೊಳ್ಳುವಂಥದ್ದು. ಅದಾದಮೇಲೆ ರಿವ್ಯಾಲ್ಯೂಯೇಷನ್ಸ್ ಅಕೌಂಟನ್ನು ಮಾಡ್ಕೊಳ್ತೀವಿ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟನ್ನು ಮಾಡ್ಕೊಳ್ತೀವಿ. ಅದಾದಮೇಲೆ ನ್ಯೂ ಫಾರ್ಮ್ ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾಗತ್ತೆ. ನ್ಯೂ ಫಾರ್ಮ್ ಬ್ಯಾಲೆನ್ಸ್ ಶೀಟ್ ಆದಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅಥವಾ ಸೆಟಲ್ಮೆಂಟ್ ಆಫ್ ಅಕೌಂಟ್ಸ್ ಇದ್ದರೆ ಅದನ್ನು ನಾವು ಮಾಡಬೇಕಾಗತ್ತೆ. ದೀಸ್ ಆರ್ ಆಲ್ ದಿ ಮೇನ್ the treatment when the partners is going to be get retired. Various accounting treatment when the partners is going to be get retired. First, a calculation of new profit sharing ratio or calculation of gain ratio or the calculation of goodwill ಅಥವಾ treatment of goodwill second one ಆಗುತ್ತೆ. And revaluation account, preparing revaluation account and preparing what partners capital account, preparing new partnership form account. Okay, new form balance sheet and if any adjustments ಆಗಿದ್ರು ಅಥವಾ ಸೆಟಲ್ಮೆಂಟ್ ಆಫ್ ಅಕೌಂಟ್ ಇದ್ರೂ ಅವನು ತಗೊಂಡು ನೆಕ್ಸ್ಟ್ ವುಡ್ ಲೈಕ್ ಟು ಪ್ರಿಪೇರ್ ದಿ ದ ಗೇನ್ ರೇಷಿಯೋ ಅಂದರೆ ಏನು,
ಅಥವಾ ಗೇನ್ ರೇಷಿಯೋಸು ಅದರ ಪ್ರಾಬ್ಲಮ್ಸ್ ಎಷ್ಟಿದ್ದಾವೆ ಆ್ಯಂಡ್ ಬೆನಿಫಿಟ್ ರೇಷಿಯೋಸ್ದು ಪ್ರಾಬ್ಲಮ್ ಎಷ್ಟಿದ್ದಾವೆ, ದಟ್ ವಿ ಶುಡ್ ಗೋಯಿಂಗ್ ಟು ಬಿ ಡಿಸ್ಕಸ್ ವಿತ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್.